ಮತ್ತು ಸಂಗೀತ, ನೃತ್ಯ, ವಾಸ್ತುಶಿಲ್ಪ. ಕಲೆ, ನೃತ್ಯ, ಸಂಗೀತ, ವಾಸ್ತುಶಿಲ್ಪ, ನಾಟ್ಯ, ಆಮೇಲೆ ಏನಂತಾರೆ ವೇಷಭೂಷಣ, ಆಭರಣಗಳು, ಇದರ ಬಗ್ಗೆ ನಮ್ಮ ಜ್ಯೋತ್ಸ್ನಾ ಕಾಮತ್ ಅವರು ಒಳ್ಳೆ ಪುಸ್ತಕ ಬರೆದಿದ್ದಾರೆ, ಓದಲೇಬೇಕು. ಅದು ಹೆಸರು ಮರ್ತೋಗಿದೆ, ಇಂಗ್ಲೀಷಲ್ಲಿದೆ. ಡ್ರೆಸ್ ಆ್ಯಂಡ್ ಆರ್ನಮೆಂಟೇಷನ್ ಇನ್ ಕರ್ನಾಟಕ ಅಂತ, ತುಂಬ ಚೆನ್ನಾಗಿದೆ. ನಿಮಗೆ ಒಂದು ಎಣ್ಣೆ ನೀರು ಹೇಗೆ ಹಾಕಬೇಕು ಅನ್ನೋದ್ರಿಂದ ಎಲ್ಲ ಡೀಟೇಲ್ಸ್ ಇದೆ. ನಿಮಗೆ ಕುವೆಂಪು ಅವರು ಭಾಳ ಸೊಗಸಾದ ಒಂದು ಲಲಿತ ಪ್ರಬಂಧ ಬರೆದಿದ್ದಾರೆ, ಅಜ್ಜಯ್ಯನ ಅಭ್ಯಂಜನ ಅಂತ. ಕುವೆಂಪು ಅವರು ಅಜ್ಜಯ್ಯನ ಬಗ್ಗೆ ಅವ್ರು ಎಣ್ಣೆ ನೀರು ಹಾಕಿಸ್ಕೊಳ್ತಾ ಇದ್ದಿದ್ದು ವರ್ಣನೆ ಮಾಡ್ತಾರೆ. ನೀವೇ ಅಲ್ಲಿ ಹೋಗಿ ಯಾರನ್ನ ಕರೆಸಿ ಬಾಪ ಎಣ್ಣೆ ನೀರು ಅನ್ನಿಸ್ಬೇಕು, ಆ ಥರ ಬರೆದಿದ್ದಾರೆ, ರಸವತ್ತಾಗಿದೆ. ಅದನ್ನು ಒಂದು ಪಡಿ ಹಚ್ಚ ಥರ ಗೊತ್ತಾಗತ್ತೆ. ಥಿಯರಿಟಿಕಲ್ ಡೀಟೇಲ್ಸು ಇದರಲ್ಲಿದೆ, ಆ ಪುಸ್ತಕದಲ್ಲಿ ಶಾಸನಗಳಲ್ಲಿದೆ, ಪೂಜಾ ಪದ್ಧತಿಗಳಿದೆ, ಯಾವ್ಯಾವ ಅಂಗಕ್ಕೆ, ಶರೀರದ ಯಾವ್ಯಾವ ಅಂಗಕ್ಕೆ ಯಾವ್ಯಾವ ಸೌಂದರ್ಯವರ್ಧಕ ಉಪಯೋಗಿಸ್ಬೇಕು ಅಂಗಕ್ಕೆ, ಈ ಥರ ಎಲ್ಲ ಇದೆ. ಸೊ ಇದು ವಿಜಯನಗರ ಕಾಲಕ್ಕೆ ಬಂದ್ರಂತೂ ಕೃಷ್ಣದೇವರಾಯನ ಕಾಲದಲ್ಲಿ ಪರ್ಫ್ಯೂಮ್ಸ್ಗೆ ಒಂದು ಸಪರೇಟ್ ಮಿನಿಸ್ಟ್ರಿ ಇತ್ತು. ಪರ್ಫ್ಯೂಮ್ಸ್ ಸುಗಂಧ ದ್ರವ್ಯಗಳಿಗೆ ಒಬ್ಬ ಮಿನಿಸ್ಟರ್ ಇದ್ದಾಗುತ್ತೆ ಅದನ್ನು ನೋಡ್ಕೊಳ್ಳೋದಕ್ಕೆ. ಪ್ರಪಂಚದ ಎಲ್ಲೆಲ್ಲಿ ಒಂದು ಪರ್ಫ್ಯೂಮ್ ಯಾವ್ದಾವ ಪದಾರ್ಥದಿಂದ ಒಂದು ಸುಗಂಧ ಬರುತ್ತೋ ಅದನ್ನೆಲ್ಲ ಇಂಪೋರ್ಟ್ ಮಾಡಿಸ್ಕೊಂತ ಆ ಮಿನಿಸ್ಟರ್ ಕೆಲಸ ಅದು. ಅದಕ್ಕೆ ತಂದು ಬೇಕಾದಷ್ಟು ಫ್ಯಾಕ್ಟ್ರಿಗಳನ್ನು ಹಾಕಿ ತಮ್ಮ ಯಾರೋ ಆಸ್ಥಾನಿಕರಿಗೆ, ಯಾರ್ಯಾರಿರ್ತ ಸಭಿಕರಿಗೆ ಎಲ್ಲ ಬರ್ತಿರ್ತಾರಲ್ಲ, ನಿಮಗೆ ಒಂದು ಡ್ರೆಸ್ ಕೋಡ್ ಥರ ಇರ್ತಾ ಇತ್ತು. ಗಂಡಸರಿಗೂ ಆ ಡ್ರೆಸ್ ಕೋಡ್ ಇತ್ತು. ಆಪಾದ ಮಸ್ತಕ, ಕಾಲಿಂದ ತಲೆವರೆಗೆ, ತಲೆಯಿಂದ ಕಾಲವರೆಗೆ ಗಂಡಸರಿಗೂ ಒಂದು ಅಂಗ ಕೂಡ ಶೃಂಗಾರ ಮಾಡದೇ ಇರೋ ಹಾಗಿರ್ಲಿಲ್ಲ. ಹೆಂಗಿತ್ತು ಅದು? ತಲೆಗೆ ಪೇಟ, ಇದಕ್ಕೆ ಮೂಗಿಗೆ ಮೂಗುಬಟ್ಟು ಗಂಡಸರು ಹಾಕೊಳ್ತಾ ಇದ್ರು ಕೃಷ್ಣದೇವರಾಯನ ಕಾಲದಲ್ಲಿ. ಕಿವಿಗೆ ಓಲೆ, ಕಂಠಹಾರ, ಇದು ಏನಂತಾರೆ ತೋಳ್ಬಂದಿ, ಉಂಗುರ ಅಂತೂ ಕೇಳಲೇಬೇಡಿ. ಇಲ್ಲಿ ಇದಕ್ಕೆ ಒಡ್ಯಾಣ ಗಂಡಸರು ಹಾಕೋತಾ ಇದ್ರು, ಆಯ್ತಾ. ಆಮೇಲೆ ಗಂಡ ಪೆಂಡೇರ ಅಂತ ಇಲ್ಲಿಗೆ ಕಾಲಿಗೆ ಕಡ, ಆಮೇಲೆ ಕಾಲುಂಗ್ರ. ಒಂದೇ ಒಂದು ಅಂಗಕ್ಕೂ ಅದು ಸೌಂದರ್ಯ ಇರ್ಬೇಕು, ಅದಕ್ಕೆ ಅಂದ್ರೆ ಇವಾಗ ಇದು ಬರೀ ಆಭರಣ ಇರ್ಬೇಕು, ಅದಕ್ಕೆ ಇದು ಬರೀ ಹೆಣ್ಮಕ್ಕಳ ಸೌಂದರ್ಯದ ವಸ್ತುಗಳಾಗಿವೆ. ಇಲ್ಲ, ಗಂಡಸರಿಗೂ ಇದೆಲ್ಲ ಕಂಪಲ್ಸರಿ. ಅದನ್ನ ನೋಡಿ ಈ ರಾಜ ಸಂತೋಷ ಪಡ್ತಾ ಇದ್ದ. ಇಷ್ಟೆಲ್ಲ ವೈಭವ ಇದೆ, ಅದನ್ನು ಯಾತಕ್ಕೆ ಎಲ್ಲರೂ ನಮ್ಮ ಪ್ರಜೆಗಳು ಅನುಭವಿಸಬಾರ್ದು ಅಂತ. ಸಾಮಾನ್ಯ ಜನರ ಕೈಗೂ ಬಂಗಾರ ಅನ್ನೋದು ಅಷ್ಟೇ ಆಕ್ಸೆಸಿಬಲ್ ಇತ್ತು ಕೃಷ್ಣದೇವರಾಯನ ಕಾಲದಲ್ಲಿ? ಇತ್ತು, ಬಹಳ ಆಕ್ಸೆಸಿಬಲ್ ಇತ್ತು ತುಂಬ. ಯಾಕಂದರೆ ಮುಖ್ಯವಾದ ಒಂದು ಆದಾಯ ಇದ್ದಿದ್ದು ಮೈನಿಂಗ್ ಒಂದು, ಆಮೇಲೆ ಇಂಪೋರ್ಟ್ ಹೇರಳವಾಗಿ ತರಿಸ್ಕೊಳ್ತಾ ಇದ್ದ, ಎಲ್ಲ ಕಡೆಯಿಂದ ತರಿಸ್ಕೊಳ್ತಾ ಇದ್ದ. ಸೊ ಇದು ನೋಡಿ, ರಾಜ ಆಗಿದ್ದ ತಂದ ಬೊಕ್ಕಸ ಮಾತ್ರ ಅಲ್ಲ, ಜನಗಳಿಗೂ ನೀವು ಮಜಾ ಮಾಡಿ ಅಂತ. ನಾನೊಬ್ಬನೇ ಯಾಕೆ ತಗೊಳ್ಳಿ, ಲೆಟ್ ಮಿ ಶೇರ್ ಅಂತ. ಇದು ರಿಯಲ್ ಶೇರಿಂಗ್ ಆಫ್ ವೆಲ್ತ್ ಅಂದ್ರೆ. ಇದರ ಜೊತೆಗೆ ಅಷ್ಟೇ ಯುದ್ಧಗಳು ಆ ಸಂದರ್ಭದಲ್ಲಿ ಆಗ್ತಾ ಇತ್ತು. ಅಲ್ಲಿಂದ ಧನ ಬರ್ತಾ ಇತ್ತು. ಸಾಮ್ರಾಜ್ಯ ನೀವು ಗಳಿಸ್ಕೊಳ್ಬೇಕು ಅಂದ್ರೆ ಯುದ್ಧನೇ ಮಾಡಬೇಕು, ದಿಗ್ವಿಜಯ ಮಾಡಬೇಕು. ಆದರೆ